ನಾಗಾರ್ಜುನ ವಿದ್ಯಾಸಂಸ್ಥೆ ಎನ್ಸಿಸಿ ವಿಭಾಗದ ವತಿಯಿಂದ ತಿರಂಗ ಯಾತ್ರೆ, ಸೈನಿಕರಿಗೆ ಗೌರವ ಸಮರ್ಪಣೆ. ಚಿಕ್ಕಬಳ್ಳಾಪುರ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸೈನಿಕರಿಗೆ ಗೌರವ ಸಮರ್ಪಣೆಗಾಗಿ ಇಂದು ನಾಗಾರ್ಜುನ ವಿದ್ಯಾಸಂಸ್ಥೆಯ ಎನ್ಸಿಸಿ ವಿಭಾಗದ ವತಿಯಿಂದ ನಗರದಲ್ಲಿಂದು ತಿರಂಗ ಯಾತ್ರೆ ನಡೆಯಿತು. ಕಾಲೇಜಿನ 60ಕ್ಕೂ ಹೆಚ್ಚು ಎನ್ಸಿಸಿ ವಿಭಾಗದ ವಿದ್ಯಾರ್ಥಿಗಳು ಯಾತ್ರೆಯಲ್ಲಿ ಪಾಲ್ಗೊಂಡು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ನಡೆಸಿದ ನೇವಿ, ಆರ್ಮಿ ಹಾಗೂ ಏರ್ಫೋರ್ಸ್ ಗೌರವ ಸಮರ್ಪಣೆ ಮಾಡಿ ಜೊತೆಗೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದ್ರು. ಎನ್ಸಿಸಿ ವಿಭಾಗದ ವಿದ್ಯಾರ್ಥಿಗಳ ಜೊತೆ ಕಾಲೇಜಿನ ಸಿಬ್ಬಂದಿ ವರ್ಗದವರಾಗಿದ್ದ ಗೀತಾಂಜಲಿ ಶ್ರೀರಾಮ್, ಗೋವರ್ಧನ್ ಹಾಜರಿದ್ದರು. ಎನ್ಸಿಸಿ ಆಫೀಸರ್ ಮಹಮ್ಮದ್ ಶಕೀರ್ ತಿರಂಗ ಯಾತ್ರೆಯ ನೇತೃತ್ವ ವಹಿಸಿ ಮಾತನಾಡಿದರು. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದವರಿಗೆ ಗೌರವ ಸಮರ್ಪಣೆ ಉದ್ದೇಶಕ್ಕಾಗಿ ಈ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಜನರಲ್ಲಿ ಜಾಗೃತಿ ಕೂಡ ಮೂಡಿಸಲಾಗಿದೆ. ಪ್ರತಿಯೊಬ್ಬರು ದೇಶಾಭಿಮಾನ ಬೆಳೆಸಿಕೊಳ್ಳಬೇಕು. ದೇಶವನ್ನು ಕಾಯುತ್ತಿರುವ ಸೈನಿಕರ ಕೇವಲ ಯುದ್ಧ ನಡೆದಾಗ ಮಾತ್ರ ಸ್ಮರಿಸಬಾರದು, ಅವರನ್ನು ಸದಾ ಸ್ಮರಿಸಬೇಕೆಂದರು. ನಾಗಾರ್ಜುನ ಕಾಲೇಜಿನ ಎಂಬಿಎ ವಿಭಾಗದ ಎಚ್ಒಡಿ ಗೀತಾಂಜಲಿ ಮಾತನಾಡಿ, ಗಡಿಯಲ್ಲಿ ನಿಂತು ಪ್ರಾಣವನ್ನು ಲೆಕ್ಕಿಸದೆ ನಮ್ಮನ್ನು ಕಾಪಾಡುತ್ತಿರುವ ಸೈನಿಕರ ಸೇವೆಯ ಬಗ್ಗೆ ಅರಿವು ಮೂಡಿಸುವುದು ಈ ಯಾತ್ರೆಯ ಮೂಲ ಉದ್ದೇಶವಾಗಿದೆ. ಇನ್ನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಸಂಬಂಧಪಟ್ಟಾಗಿ ಸೈನಿಕರನ್ನಾಗಿ ತಿರಂಗ ಯಾತ್ರೆಯ ಮೂಲಕ ಗೌರವ ಸಮರ್ಪಣೆ ಮಾಡಲಾಗುತ್ತಿದೆ. ನಾಗಾರ್ಜುನ ಕಾಲೇಜಿನ ಎನ್ಸಿಸಿ ವಿಭಾಗದ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ಎನ್ಸಿಸಿ ವಿದ್ಯಾರ್ಥಿಗಳು ಜನರಲ್ಲಿ ವಿವರಿಸಿದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ. ಇದ್ರ ಮೂಲ ಉದ್ದೇಶ ಏನಂದರೆ, ದೇಶಕ್ಕಾಗಿ ತ್ಯಾಗ ಮಾಡಿರುವಂಥವ್ರಿಗೆ ಒಂದು ಗೌರವ ಸಲ್ಲಿಸೋಕ್ಕೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಇದರಲ್ಲಿ ಏನು ಯಾವ ಥರದ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೀರಿ ಸರ್? ಇವಾಗ ತಿರಂಗ ಯಾತ್ರೆ ಮಾಡ್ತಾ ಇದ್ದೀವಿ, ಮತ್ತು ಸೊ ಈ ರ್ಯಾಲಿಯಿಂದ ನಾವು ಒಂದು ಜನರಲ್ಲಿ ಅವೇರ್ನೆಸ್ ತರಕ್ಕೆ ಮಾಡ್ತೇವೆ. ದೇಶಾಭಿಮಾನ ಬೆಳೀಲಿ ಸರ್. ಯಾವ್ಯಾವ ರೀತಿಯ ಒಂದು ತಿರಂಗ ಯಾತ್ರೆಯಲ್ಲಿ ಎಷ್ಟು ಜನ ಪಾಲ್ಗೊಂಡಿದ್ದಾರೆ? ಯಾರ್ಯಾರು? ಅರೌಂಡ್ ಒಂದು 50 ಜನ ಎನ್ಸಿಸಿ ಕೆರೆ ಪಾಲ್ಗೊಂಡಿದ್ದಾರೆ. ಯಾರು ನಮ್ಮ ಸಿಬ್ಬಂದಿ ವರ್ಗರು ಇದ್ದಾರೆ, ಲೋಕಲ್ ಏಡ್ಸು ಇದ್ದಾರೆ. ಈ ಒಂದು ತಿರಂಗ ಯಾತ್ರೆಯಿಂದ ಸೊಸೈಟಿಗೆ ಏನು ಮೆಸೇಜ್ ಕೊಡ್ಬೇಕಂತ ಸರ್? ದೇಶಾಭಿಮಾನ ಮತ್ತು ಇದರಿಂದ ನಾವು ಪ್ರೋತ್ಸಾಹ ಕೊಡಬೇಕಂತ ದೇಶದ ಬಗ್ಗೆ ಒಂದು. ಯಾಕಂದರೆ ಇವಾಗ ಯುದ್ಧ ಆಗಿರೋ ಟೈಮಲ್ಲಿ ಮಾತ್ರ ನಾವು ಸೈನಿಕರನ್ನ ಗುರ್ತೀವಿ, ಸೈನಿಕರ ಬೆಲೆ ಗೊತ್ತಾಗುತ್ತೆ. ಮತ್ತು ಡಿಫೆನ್ಸ್ ಫೋರ್ಸಸ್, ಆರ್ಮಿ, ನೇವಿ ತಿಳ್ಕೊಂತೀವಿ. ಬಟ್ ಯುದ್ಧ ಆಗಿಲ್ಲ ಅಂದರೆ ಅವ್ರನ್ನ ನಾವು ಮರ್ತೋಗ್ಬಿಡ್ತೀವಿ. ಬಟ್ ಅವ್ರದ್ದು ಒಂದು, ಅವರು ನಮ್ಮ ದೇಶಕ್ಕೋಸ್ಕರವಾಗಿ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರದ್ದು ಒಂದು ದೂರ ಆಯಿತು. ಅವ್ರ ಮನೆಯಲ್ಲೂ ಮಕ್ಕಳಿದ್ದಾರೆ, ಅವರು ಒಬ್ಬರು ಮಗನಾಗಿದ್ದಾರೆ, ಒಬ್ಬರು ತಂದೆಯಾಗಿದ್ದಾರೆ. ಸೊ ಅದನ್ನು ನಾವು ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಗೌರವಿಸ್ಬೇಕು ನಾವು. ಸ್ಟೂಡೆಂಟ್ಸ್ಗೆ ದೇಶದ ಬಗ್ಗೆ ಮತ್ತು ಎಲ್ಲರೂ ಸೇರಿ ಮತ್ತು ಇಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸ್ ಸಹಯೋಗದಿಂದ ಈ ಆಪರೇಷನ್ ಸಿಂಧೂರ್ ಯಾತ್ರೆಯನ್ನು ನಾವು ಕೈಗೊಂಡಿದ್ದೇವೆ. ಈ ಮೂಲ ಉದ್ದೇಶ ಜನರಿಗೆ ತಲುಪಬೇಕು. ನಮ್ಮ ಸೈನಿಕರಲ್ಲಿ ಭಾರತದ ಗಡಿಯಲ್ಲಿ ನಿಂತು ಎಷ್ಟು ಮಟ್ಟಿಗೆ ನಮ್ಮನ್ನು ಕಾಪಾಡ್ತಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ಎಲ್ಲರಿಗೂ ಇದರದ್ದು ಈ ಆಪರೇಷನ್ ಸಿಂಧೂರ್ ಸಕ್ಸಸ್ಫುಲ್ ಆಗಿರೋದ್ರಿಂದ ನಮಗೆಲ್ಲ ಬಹಳ ಹೆಮ್ಮೆ ಇದೆ. ಸೊ ಎಲ್ಲ ಸೈನಿಕರು ಇದರಲ್ಲಿ ಹೋರಾಡಿದ್ದಾರೆ. ಅವರಿಗೋಸ್ಕರ ನಮ್ಮ ಕೃತಜ್ಞತೆಗಳನ್ನು ನಾವು ಸಲ್ಲಿಸೋದಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀವಿ. ಎಲ್ಲರಿಗೂ ಒಂದು ಇದರ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಮೂಲ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು
ಮಾತ್ರ ಅಲ್ಲ, ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಇರೋ ಲೋಕಲೈಟ್ಸ್ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಇದು. ಸೊ ಪೊಲೀಸ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಮೀಡಿಯಾಸ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅಲ್ಲಿ ಇದ್ದು ಈ ಸಹಕಾರ ಮಾಡಿಕೊಂಡು ಎಷ್ಟು ಸಕ್ಸಸ್ ಆಗಿರುವಂತಹ ಈ ಆಪರೇಷನ್ ಸಿಂಧೂರ್ ಅನ್ನೋದು ನಮ್ಮ ಎಲ್ಲರ ಗರ್ವಕಾರಕ ಆಗಿದೆ. ಅದನ್ನ ನೀವು ಎಲ್ಲರೂ ಅಭಿನಂದಿಸ್ತು. ಇವರೆಲ್ಲರೂ ಸುಮಾರು ಒಂದು ಚಿಕ್ಕ ರ್ಯಾಲಿ ತರ ಹೋಗ್ಬಿಟ್ಟು ಬರ್ತಾರೆ. ಅದಕ್ಕೆ ನಿಮ್ಮ ಸಹಕಾರವನ್ನು ಧನ್ಯವಾದಗಳು ತಲುಪಿಸ್ತಾ ಇದ್ದೀನಿ. ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ ಆಪರೇಷನ್ ಸಿಂಧೂರ್ ಅಂತಕ್ಕಂಥ ಒಂದು ಕಾರ್ಯಾಚರಣೆಗೆ. ಇದರ ಭಾಗವಾಗಿ ನಾಗಾರ್ಜುನ ಪದವಿ ಪೂರ್ವ ಕಾಲೇಜು, ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅವರು ಈ ಒಂದು ತಿರಂಗ ಯಾತ್ರೆಯನ್ನ ಕೈಗೊಂಡಿದ್ದೇವೆ. ಎಷ್ಟೋ ಜನ ತಮ್ಮ ಬಲಿದಾನವನ್ನು ಮಾಡಿದ್ದಾರೆ ಭಾರತ ದೇಶಕ್ಕೋಸ್ಕರ, ಭಾರತದ ಪ್ರಜೆಗಳನ್ನು ಉಳಿಸೋದಕ್ಕೋಸ್ಕರ. ನೇವಿಯವರಾಗಿರ್ಬೋದು, ಆರ್ಮಿಯವರಾಗಿರ್ಬೋದು, ಏರ್ಫೋರ್ಸ್ ಅವರಾಗಿರ್ಬೋದು, ಅವರಿಗೆ ಒಂದು ಗೌರವವನ್ನು ಸಲ್ಲಿಸುವ ಒಂದು ಪ್ರಯುಕ್ತ ಈ ಒಂದು ತಿರಂಗ ಯಾತ್ರೆಯನ್ನ ನಮ್ಮ ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಮಾಡ್ತಾ ಇದ್ದೀವಿ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತೀವಿ. ಈ ರೀತಿಯ ಒಂದು ಘಟನೆಗಳು ಮತ್ತೆ ಆಗದೇ ಇರಲಿ, ಎಲ್ಲ ಒಂದು ಜನಸಾಮಾನ್ಯರಲ್ಲಿ ಧೈರ್ಯ ಬರಲಿ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ತಿರಂಗ ಯಾತ್ರೆಯನ್ನ ನಾಗಾರ್ಜುನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಕಡೆಯಿಂದ ಮಾಡ್ತಾ ಇದ್ದೀವಿ. ಕೃತಜ್ಞತೆಗಳು. Commissions in a flying branch on December 18, 2009. Over 2,500 hours flying, operating Atak and Cheetah in high-risk zone including Jammu and Kashmir and the Northeast. This marks